ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಕನ್ಯಾ. ಹಿಂಸಾಚಾರಕ್ಕೆ ತಿರುಗಿದ ತ್ರಿಕೋನ ಪ್ರೇಮ ಕಥೆ. ಮತ್ತೊಬ್ಬ ಪ್ರೇಮಿ ಮನೆಗೆ ನುಗ್ಗಿದ ಪುಂಡರು. ಸಿನಿಮೀಯ ರೀತಿಯಲ್ಲಿ ಗ್ರಾಮಕ್ಕೆ ನುಗ್ಗಿ ಪುಂಡರ ದಾಳಿ. ಬೆಳಗಾವಿ ತಾಲೂಕು ನಾವಗಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ನಡೆದಿರುವಂತಹ ದಾಂಧಲೆ ಪ್ರಕರಣ ಇದು. ಗ್ರಾಮಕ್ಕೆ ನುಗ್ಗಿದ್ದ 30ಕ್ಕೂ ಹೆಚ್ಚು ಮುಸುಕುದಾರಿಗಳು ಈ ರೀತಿ ದಾಂಧಲೆ ನಡೆಸಿದ್ದಾರೆ. ಬಂದೂಕು, ತಲ್ವಾರ್, ರಾಡ್ ತಂದು ಡೆಡ್ಲಿ ಅಟ್ಯಾಕ್ ನಡೆಸಿದ್ದಾರೆ. 4 ಮನೆಗಳ ಮೇಲೆ ಕಲ್ಲು ತೂರಾಟ ನಡೆಸಿ ಅಟ್ಟಹಾಸ ಮೆರೆದಿದ್ದಾರೆ. ಕಾರು 6 ಬೈಕ್ಗಳು ಜಖಂ ಆಗಿವೆ. ಮನೆ ಮುಂದೆ ನಿಲ್ಲಿಸಿದ್ದಂತಹ 3 ಕಾರು 6 ಬೈಕ್ಗಳು ಜಖಂ ಆಗಿವೆ. ಮನೆಯಲ್ಲಿನ ಕಿಟಕಿ, ಗಾಜು, ಟೈಲ್ಸ್ ಎಲ್ಲ ಪುಡಿ ಪುಡಿ ಮಾಡಲಾಗಿದೆ. ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಮನೆ ಮಂದಿ ಕಂಗಾಲಾಗಿ ಹೋಗಿದ್ದಾರೆ. ಗ್ರಾಮೀಣ ಠಾಣೆ ಪೊಲೀಸರು ಈಗ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ತ್ರಿಕೋನ ಪ್ರೇಮ ಕಥೆ ಹಿಂಸಾಚಾರಕ್ಕೆ ತಿರುಗಿರುವಂತಹ ಘಟನೆ ಇದು. ಮತ್ತೊಬ್ಬ ಪ್ರೇಮಿ ಮನೆಗೆ ಪುಂಡರು ನುಗ್ಗಿದ್ದು ಸಿನಿಮೀಯ ರೀತಿಯಲ್ಲಿ ಗ್ರಾಮಕ್ಕೆ ನುಗ್ಗಿ ಪುಂಡರು ದಾಳಿ ನಡೆಸಿದ್ದಾರೆ. ಬೆಳಗಾವಿ ತಾಲೂಕು ನಾವಗಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ನಡೆದಿರುವಂತಹ ದಾಂಧಲೆ ಇದು. ಗ್ರಾಮಕ್ಕೆ ನುಗ್ಗಿದ್ದ 30ಕ್ಕೂ ಹೆಚ್ಚು ಮುಸುಕುದಾರಿಗಳು 4 ಮನೆಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ದು ಅಲ್ಲದೆ ದಾಂಧಲೆ ನಡೆಸಿದ್ದು ಅಲ್ಲದೆ ಡೆಡ್ಲಿ ಅಟ್ಯಾಕ್ ಮಾಡಿದ್ದಾರೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ತಲ್ವಾರ್, ರಾಡ್ಗಳನ್ನು ತಂದು ಅಟ್ಯಾಕ್ ಮಾಡಲಾಗಿರೋದು. 4 ಮನೆಗಳ ಮೇಲೆ ಕಲ್ಲು ತೂರಾಟ ನಡೆಸಿ ಅಟ್ಟಹಾಸ ಮೆರೆದಿದ್ದಾರೆ. ನಾವು ಗಮನಿಸಬಹುದು. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪುಂಡರ ಅಟ್ಟಹಾಸಕ್ಕೆ 6 ಬೈಕ್ಗಳು ಜಖಂ ಆಗಿವೆ, 3 ಕಾರುಗಳು ಜಖಂ ಆಗಿವೆ. ಮನೆಯಲ್ಲಿನ ಕಿಟಕಿ, ಗಾಜು, ಟೈಲ್ಸ್ಗಳೆಲ್ಲ ಪುಡಿ ಪುಡಿ ಆಗಿ ಹೋಗಿವೆ. ಇನ್ನು ಈ ರೀತಿಯ ಅಟ್ಟಹಾಸಕ್ಕೆ ಮನೆ ಮಂದಿಯೆಲ್ಲ ಕಂಗಾಲಾಗಿ ಹೋಗಿದ್ದಾರೆ. ತ್ರಿಕೋನ ಪ್ರೇಮ ಕಥೆ. ಏನಿದು ತ್ರಿಕೋನ ಪ್ರೇಮ ಕಥೆ? ಹಿಂಸಾಚಾರಕ್ಕೆ ತಿರುಗಿದ ತ್ರಿಕೋನ ಪ್ರೇಮ ಕಥೆ. ಬೆಳಗಾವಿಯ ನಾವಗಿ ಗ್ರಾಮದಲ್ಲಿ ಮತ್ತೊಬ್ಬ ಪ್ರೇಮಿ ಮನೆಗೆ ಪುಂಡರು ನುಗ್ಗಿದ್ದಾರೆ. ಗ್ರಾಮಕ್ಕೆ 30ಕ್ಕೂ ಹೆಚ್ಚು ಮುಸುಕುಧಾರಿಗಳು ನುಗ್ಗಿದ್ದು ಬಂದೂಕು, ತಲ್ವಾರ್, ರಾಡ್ ತಂದು ಡೆಡ್ಲಿ ಅಟ್ಯಾಕ್ ನಡೆಸಿದ್ದಾರೆ. ತ್ರಿಕೋನ ಪ್ರೇಮ ಕಥೆ. ಕುಂದಾನಗರಿ ಕೊತ್ತ ನಾವಗಿ ಗ್ರಾಮದಲ್ಲಿ 4 ಮನೆಗಳ ಮೇಲೆ ಕಲ್ಲು ತೂರಾಟ. 6ಕ್ಕೂ ಹೆಚ್ಚು ಯುವಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಾದರವಾಡಿ ಗ್ರಾಮದ 6ಕ್ಕೂ ಹೆಚ್ಚು ಯುವಕರು ಈಗ ಪೊಲೀಸರ ವಶಕ್ಕೆ. ಗ್ರಾಮೀಣ ಠಾಣೆ ಪೊಲೀಸರಿಂದ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ದಾಂಧಲೆ ನಡೆಸಿ ಪರಾರಿಯಾಗಿದ್ದಂತಹ ಆರೋಪಿಗಳ ಬೈಕ್ ಪತ್ತೆಯಾಗಿದೆ. 3 ತಂಡ ರಚಿಸಿ ಆರೋಪಿಗಳ ಪತ್ತೆಗೆ ಈಗ ಖಾಕಿ ಬಲೆ ಬೀಸಿದ್ದಾರೆ. ಹಿಂಸಾಚಾರಕ್ಕೆ ತಿರುಗಿರುವಂತಹ ಪ್ರಕರಣ ಇದು. ಇನ್ನು ಯಾಕೆ ಬೆಳಗಾವಿಯಲ್ಲಿ ಈ ರೀತಿ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕರು ಕೂಡ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಬೆಳಗಾವಿಯಲ್ಲಿ ಮೊನ್ನೆಯಷ್ಟೇ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿರುವಂತಹ ಪ್ರಕರಣ ಇಡೀ ದೇಶಾದ್ಯಂತ ಸುದ್ದಿಯಾಗಿತ್ತು. ಅಷ್ಟೇ ಅಲ್ಲ, ರಾಷ್ಟ್ರೀಯ ಮಹಿಳಾ ಆಯೋಗ ಕೂಡ ಭೇಟಿ ಕೊಟ್ಟಿತ್ತು. ಬೆಳಗಾವಿಯಲ್ಲಿ ಈ ಎಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ಪದೇ ಪದೇ ಪ್ರೀತಿ ಪ್ರೇಮ ಪ್ರಕರಣಕ್ಕೆ ಈ ರೀತಿ ಹಲ್ಲೆ ದಾಂಧಲೆ ಆಗ್ತಾ ಇದೆ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆಯಾ? ಹಾಗಾದ್ರೆ ಗಡಿನಾಡಲ್ಲಿ ಅಟ್ಟಹಾಸ ಮೆರಿತಾ ಇದ್ದಾರೆ ದುಷ್ಟರು. ಅಧಿವೇಶನ ಹೊತ್ತಲ್ಲಿ ಮಹಿಳೆ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿರುವಂತಹ ಘಟನೆ ಸಾಕಷ್ಟು ಚರ್ಚೆಯಾಗಿತ್ತು. ಮೊನ್ನೆ ಕನ್ನಡದ ಬಾವುಟಕ್ಕೆ ಬೆಂಕಿ ಹಚ್ಚಿದ್ರು ದುರುಳರು. ನಿನ್ನೆ ಊರಿಗೆ ನುಗ್ಗಿ 30ಕ್ಕೂ ಹೆಚ್ಚು ಯುವಕರು ದಾಂಧಲೆ ನಡೆಸಿದ್ದಾರೆ. ಏನಾಗ್ತಾ ಇದೆ ಹಾಗಾದ್ರೆ ಬೆಳಗಾವಿ ಭಾಗದಲ್ಲಿ? ಕೈಯಲ್ಲಿ ಬಂದೂಕು, ತಲ್ವಾರ್ ಹಿಡಿದು ಗೂಂಡಾವರ್ತನೆ ತೋರ್ತಾ ಇದ್ದಾರೆ ಅಂತಂದ್ರೆ ಸಾರ್ವಜನಿಕರು ನೆಮ್ಮದಿಯಿಂದ ಬದುಕೋಕ್ ಸಾಧ್ಯ ಆಗತ್ತಾ? 4 ಮನೆಗಳ ಮೇಲೆ ಕಲ್ಲು ತೂರಾಟ, ಕಾರು, ಬೈಕ್ಗಳು ಜಖಂ. ಬೆಳಗಾವಿ ಗ್ರಾಮಾಂತರ ವೃತ್ತದಲ್ಲೇ ದುಷ್ಟರು ಬಾಲ ಬಿಚ್ಚುತ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದ್ರು ಕೂಡ ಖಾಕಿ ಕ್ರಮ ಕೈಗೊಳ್ತಾ ಇಲ್ಲ. ಪದೇ ಪದೇ ದುರ್ಘಟನೆಗಳು ನಡೆದ್ರೂ ಕೂಡ ಖಾಕಿ ಎಚ್ಚೆತ್ತುಕೊಳ್ತಾ ಇಲ್ಲ. ಹಾಗಾಗಿ ಬೆಳಗಾವಿಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ಯಾ? ಹಾಗಾದ್ರೆ ಗಡಿನಾಡಲ್ಲಿ ಈ ರೀತಿ ಅಟ್ಟಹಾಸ ಮೆರೆಯೋದಕ್ಕೆ ಏನ್ ಕಾರಣ ಆಗ್ತಾ ಇದೆ? ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಹದೇವ್ ಮಾನೇಕ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ಈಗ ಬೆಳಗಾವಿ ಭಾಗದಲ್ಲಿ ಅತಿ ಹೆಚ್ಚು ಇಂತಹ ಘಟನೆಗಳು ವರದಿ ಆಗ್ತಾ ಇವೆ. ದೇಶಾದ್ಯಂತ ಖಂಡನೆ ವ್ಯಕ್ತವಾಗುವ ರೀತಿಯ ಘಟನೆಗಳು ನಡೀತಾ ಇದೆ. ಹಾಗಾದ್ರೆ ಯಾಕೆ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಅಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ? ಹೌದು ಸುಕನ್ಯಾ, ಏನು ಬೆಳಗಾವಿಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಯಾಕಂದರೆ ಇದಕ್ಕೆ ಮುಖ್ಯವಾಗಿ ಒಂದು ಕಡೆ ಇಡೀ ಸರ್ಕಾರವೇ ಬೆಳಗಾವಿಯಲ್ಲಿದ್ದಂಥ ಸಂದರ್ಭದಲ್ಲಿ ಒಂಟಮೂರಿ ಗ್ರಾಮದಲ್ಲಿ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಲಾಗಿತ್ತು. ಅಲ್ಲಿಯೂ ಕೂಡ ಅಮಾನವೀಯವಾಗಿ ಆ ಮಹಿಳೆಯನ್ನು ನಡೆಸ್ಕೊಳ್ಳಲಾಗಿತ್ತು. ಅದಾದ ಬಳಿಕ ಏನು ಮೊನ್ನೆ ಅಷ್ಟೇ ಕನ್ನಡದ ಬಾವುಟಕ್ಕೆ ಕಿಡಿಗೇಡಿಗಳು ಬೆಂಕಿಯನ್ನು ಇಟ್ಟು ಇಲ್ಲಿರುವಂತಹ ಶಾಂತಿಗೆ ಭಂಗ ತರುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಇದಾದ ಬಳಿಕ ನಿನ್ನೆ ಅಷ್ಟೇ 30ಕ್ಕೂ ಅಧಿಕ ಏನು ಪುಂಡರ ಗ್ಯಾಂಗು ಒಂದು ಗ್ರಾಮಕ್ಕೆ
ಗ್ರಾಮಕ್ಕೆ ನುಗ್ಗಿ ಅಲ್ಲಿ ಬಂದೂಕು ತಲವಾರು ಮಚ್ಚುಗಳನ್ನು ಹಿಡಿದು ಅಟ್ಟಹಾಸ ಮೆರೀತಾರೆ ಅಂತಂದ್ರೆ ಎಲ್ಲಿಗೆ ಬಂತು ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು. ಇಡೀ ಗ್ರಾಮ ಅಷ್ಟೇ ಅಲ್ಲದೆ ಇಡೀ ಬೆಳಗಾವಿ ನಗರ ಮತ್ತು ಬೆಳಗಾವಿ ತಾಲೂಕಿನ ಜನರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಯಾಕಂದ್ರೆ ಒಂದು ಗ್ರಾಮಕ್ಕೆ ನುಗ್ಗಿ ಅಟ್ಟಹಾಸ ಮೆರೆಯುವುದು ಅನ್ನುವಂಥದ್ದು ಅಷ್ಟು ಸಾಮಾನ್ಯ ಅಲ್ಲ. ಸೊ ಈ ಮಟ್ಟಿನ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಕೂಡ ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಏನು ನಾವಗೆ ಗ್ರಾಮದ ಇನ್ಸಿಡೆಂಟ್ ಅನ್ನು ನೋಡ್ತಾ ಹೋದ್ರೆ ನಿನ್ನೆ ಘಟನೆಗೂ ಮುನ್ನ ಹಿಂದಿನ ದಿನ ಅಂತಂದ್ರೆ ಮೊನ್ನೆ ಏನು ಹೊಸ ವರ್ಷದ ದಿನ ಅಲ್ಲಿ ಈ ಒಂದು ಪ್ರೀತಿ ವಿಚಾರಕ್ಕೆ ಹುಡುಗಿ ಮನೆ ಬಳಿ ಹೋಗಿ ಹುಡುಗನ ಮನೆ ಬಳಿ ಹೋಗಿ 10ಕ್ಕೂ ಅಧಿಕ ಯುವಕರು ದಾಂಧಲೆಯನ್ನು ನಡೆಸಿರ್ತಾರೆ. ಈ ವೇಳೆ ಇಡೀ ಊರಿನ ಜನರು ಮತ್ತು ಪಂಚರು ಆ ಯುವಕರನ್ನ ಬೆದರಿಸಿ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಏನು ಬೆಳಗಾವಿ ಗ್ರಾಮೀಣ ಠಾಣೆಯ PSI ಕೂಡ ಉಪಸ್ಥಿತರಿರ್ತಾರೆ. ಅವತ್ತು ಏನಾದರೂ ಅವರು ಕ್ರಮವನ್ನು ತೆಗೆದುಕೊಂಡಿದ್ದೆ ಆದರೆ ನಿನ್ನೆ ಈ ಒಂದು ದೊಡ್ಡ ಘಟನೆ ನಡೀತಾ ಇರಲಿಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಅಲ್ಲಿರುವಂಥ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಅಂದರೆ ಘಟನೆಗೂ ಮುನ್ನ ಪೊಲೀಸರಿಗೆ ಇವೆಲ್ಲವೂ ಕೂಡ ಮಾಹಿತಿ ಬಂದರೂ ಕೂಡ ಎಲ್ಲ ಒಂದು ಕಡೆ ಬೆಳಗಾವಿಯ ಪೊಲೀಸರು ಎಚ್ಚೆತ್ತುಕೊಳ್ತಾ ಇಲ್ಲ ಅನ್ನುವಂಥದ್ದಕ್ಕೂ ಕೂಡ ಇವೆಲ್ಲವೂ ಕೂಡ ಸ್ಪಷ್ಟವಾಗಿ ನಿದರ್ಶನಗಳಾಗ್ತವೆ. ಮುಖ್ಯವಾಗಿ ಬೆಳಗಾವಿ ನಗರದಲ್ಲಿ ಈ ಒಂದು ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಒಂದು ವೇಳೆ ಪೊಲೀಸರು ಎಚ್ಚೆತ್ತುಕೊಂಡಿದ್ದೇ ಆದರೆ ನಿನ್ನೆ ಆ ಘಟನೆ ನಡೀತಿರಲಿಲ್ಲ. ಮೊನ್ನೆ ಕೂಡ ಏನು ಕನ್ನಡಕ್ಕೆ ಬಾವುಟಕ್ಕೆ ಏನು ಬೆಂಕಿ ಹಚ್ಚಿದ್ರು ಅಲ್ಲಿಯೂ ಕೂಡ ಈ ರೀತಿಯಾದ ಘಟನೆಗಳು ಸಂಭವಿಸ್ತಿರಲಿಲ್ಲ. ಒಂಟಮೂರಿ ಪ್ರಕರಣದಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಇತ್ತು. ಅಲ್ಲಿ ಹಿರಿಯ ಅಧಿಕಾರಿಗಳ ಸ್ಥಳಕ್ಕೆ ಹೋಗಲಿಲ್ಲ, ಅವ್ರನ್ನ ಸಸ್ಪೆಂಡ್ ಮಾಡುವಂಥ ಕೆಲಸ ಕೂಡ ಆಯಿತು. ಹೀಗೆ ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಪೊಲೀಸರು ಎಲ್ಲೋ ಒಂದು ಕಡೆ ಎಡುತ್ತಾ ಇರುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ಇನ್ನೊಂದು ಕಡೆ ಪುಂಡರ ಅಟ್ಟಹಾಸ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇರುವಂಥದ್ದು. ಪ್ರೀತಿ ಪ್ರೇಮ ವಿಚಾರದಲ್ಲಿ ಹುಡುಗರ ನಡುವೆ ಆ ಹುಡುಗಿಯರ ಕುಟುಂಬಗಳ ನಡುವೆ ಮಾರಾಮಾರಿ ಆಗ್ತಾ ಇದ್ದಾವೆ, ಗಲಾಟೆಗಳಾಗ್ತಾ ಇದ್ದಾವೆ. ಇಷ್ಟೆಲ್ಲ ಆದರೂ ಕೂಡ ಸರಿಯಾದ ಕ್ರಮವನ್ನು ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡುವಂಥ ಕೆಲಸವನ್ನು ಬೆಳಗಾವಿ ನಗರ ಪೊಲೀಸರು ಮಾಡ್ತಾ ಇಲ್ಲ. ಹೀಗಾಗಿ ಸದ್ಯಕ್ಕೆ ಬೆಳಗಾವಿ ನಗರ ಸೇರಿದಂತೆ ಇಡೀ ಜಿಲ್ಲೆಯಲ್ಲಿ ಒಂದು ಕಡೆ ಆತಂಕದ ವಾತಾವರಣ. ಯಾವಾಗ ಏನಾಗುತ್ತೆ, ಯಾವ ಗ್ರಾಮಕ್ಕೆ ಯಾರೆಲ್ಲ ದುಷ್ಕರ್ಮಿಗಳು ನುಗ್ಗಿ ಯಾವ ರೀತಿ ದಾಂಧಲೆ ಮಾಡ್ತಾರೆ ಅನ್ನುವಂತಹ ಒಂದು ನಿಟ್ಟಿನಲ್ಲೂ ಕೂಡ ಈಗ ಜನರು ಭಯದಲ್ಲೇ ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂಥದ್ದು. ಕೂಡಲೇ ಸರ್ಕಾರ ಮತ್ತು ಗೃಹ ಇಲಾಖೆ ಎಚ್ಚೆತ್ತುಕೊಂಡು ಬೆಳಗಾವಿಯಲ್ಲಿ ಕಾನೂನು ಸುವ್ಯವಸ್ಥೆ ನಿಜವಾಗ್ಲೂ ಹದಗೆಡ್ತಾ ಇದ್ರೆ ಅದನ್ನು ಕಂಟ್ರೋಲ್ಗೆ ತರುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಸುಕನ್ಯಾ, ಧನ್ಯವಾದ ಸಹದೇವ್.